ರಕ್ಷಿತ ಆಗ್ತದೆ, ಏನ್ ಹೇಳ್ತೀರಿ? ನನ್ನ ಮತದಾರರಿಗೆ, ಈ ಭಾಗದ ಜನರಿಗೆ, ಆಮೇಲೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸಿಕೊಂಡು ಅವರಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ. ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹಾಕೊಂಡು ಅಡ್ಗೆ ಹಾಕೊಂಡು ನಾವು ಕೆಲಸ ಅವ್ರು ಎಷ್ಟು ಸೇವೆ ಮಾಡೋದು ಕಡಿಮೆ ಆಗ್ತದೆ. ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹಿಡಿತಾವ ಅಂತೇಳಿ ಕಾಂಗ್ರೆಸ್ ಅವ್ರು ಭಾವಿಸಿದ್ರು. ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯಾರ, ಕೈ ಹಿಡಿದ ಇಲ್ಲ ಭಾಳ ಆದ್ರೂ 4 ಬೇಡ 5 ಬರ್ತದೆ. ಕೈ ಹಿಡಿದ ಸ್ವಲ್ಪ ಮಟ್ಟಿಗೆ ಕೈ ಹಿಡಿದ. ಕಳೆದ ಬರೋಕ್ಕಿಂತ ಲೀಡ್ ಯಾಕೆ ಕಡಿಮೆ ಆಗ್ತಾ ಇದೆ? ವಿಷಯ ಹೇಳಿದಿಲ್ಲ, ಅದ್ರ ಪರಿಣಾಮ, ಗ್ಯಾರಂಟಿ ಪರಿಣಾಮ. ಈಗ ಸತತ 4ನೇ ಬಾರಿ ಹಾಕಿದ್ರಿ, ನಿಮ್ಮ ಮುಂದಿನ ಸವಾಲುಗಳು? ಅಲ್ಲ, ಬಿಜಾಪುರದ 4ನೇ ಬಾರಿ ಆಯ್ತು. ಈಗ 4ನೇ ಬಾರಿ ಜನ ಏನು ಹೇಳ್ತಾರ ಕೆಲಸ ನಮ್ಗೆ ಅಂತಕ್ಕಂಥದ್ದು ಯಾವ್ದು ಅಜೆಂಡ ಇಲ್ಲ. ಜನ ಕ್ಷೇತ್ರದ ಜನ ಏನು ಕೇಂದ್ರ ಸರ್ಕಾರ ಹಿರಿಯ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ, ಸಚಿವ ಸ್ಥಾನದ ನಿರೀಕ್ಷೆ? ಸಚಿವ ಸ್ಥಾನದ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡಲ್ಲ. ಗೊತ್ತೇ ಅದಲ್ಲ, ನಾವೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೇಳಿ ಜನರು ಸೇವೆ ಮಾಡೋದು ನಾವು ವಿಚಾರ ಮಾಡ್ಕೊಂಡು ಅವ್ರು ಇಡೀ ದೇಶದ ಫಲಿತಾಂಶ ಕುರಿತೇನೆ. ನಾನು ಕ್ಷೇತ್ರದ ಅಲ್ಲ, ಹಿರಿಯ ಈಗ ನೋಡ್ತಿರೋ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿರೋದು ಇಷ್ಟೇ. ನಾವು ಏನು ಅಪೇಕ್ಷೆ ಇಡ್ತಿದ್ದೆವೋ ಅಷ್ಟು ಬಹುಮತ ಆಗಿಲ್ಲ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.